ಇತ್ತೀಚೆಗೆ ಕೆಲವೊಂದಿಷ್ಟು ಕಡೆಗಳಲ್ಲಿ ನೀವು ನೋಡ್ತಾ ಇರ್ಬೋದು, BBMP ಮಾರ್ಷಲ್ಗಳು ರಾತ್ರಿ ಕೂಡ ಡ್ಯೂಟಿ ಮಾಡ್ತಿರ್ತಾರೆ. ಎಲ್ಲೋ ಮರೆಯಲ್ಲಿ ನಿಂತು ಇರ್ತಾರೆ. ಜನ ಕಸ ಎಸೆಯೋಕೆ ಹೋದ್ರೆ ಕೂಡಲೇ ಹೋಗಿ ಅವ್ರನ್ನ ಹಿಡ್ಕೋತಾರೆ, ಫೈನ್ ಹಾಕ್ತಾರೆ. ಇಷ್ಟೆಲ್ಲ ವ್ಯವಸ್ಥೆಗಳು, ಫೈನ್ ಕಲೆಕ್ಟ್ ಮಾಡೋಕೆ ನಿಮಗೆ ಪ್ಲಾನ್ ಕರೆಕ್ಟಾಗಿ ಗೊತ್ತಿದೆ, ಜನರಿಂದ ದುಡ್ಡು ವಸೂಲಿ ಮಾಡೋಕೆ ನಿಮಗೆ ಪ್ಲಾನ್ ಕರೆಕ್ಟಾಗಿ ಗೊತ್ತಿದೆ. ಆದರೆ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ, ಕಸವನ್ನು ಸರಿಯಾಗಿ ಸಂಗ್ರಹ ಮಾಡೋಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಪ್ಲಾನ್ ಇಲ್ವಾ? ಹಾಗಾದರೆ ಈ ರೀತಿಯಾಗಿ ಬೆಂಗಳೂರಿನ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದೆಂಥ ಕ್ರಮ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮನೆ ಮುಂದೆ ಹೋಗಿ ಕಸ ಎಸೆದ್ರೆ ಓಕೆ, ಜನ ಮಾಡ್ತಾರೆ. ನೀವು ಆಡಳಿತ ವ್ಯವಸ್ಥೆಯವರು ಹಿಂಗೆ ಮಾಡಿದ್ರೆ ಹೋಗಿ ಕಸ ಎಸೆದ್ರೆ ವ್ಯತ್ಯಾಸ ಏನಿದೆ ನಿಮಗೂ ಅವರಿಗೂ? ಆಡಳಿತ ವ್ಯವಸ್ಥೆ ಜನರಿಗೆ ಬುದ್ಧಿ ಹೇಳಬೇಕು. ತಪ್ಪಾಗಿದೆ ನಿಮ್ಮಿಂದ, ಈ ರೀತಿಯೆಲ್ಲ ಮಾಡಬಾರ್ದು. ಇನ್ನು ಮುಂದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ, ಗೈಡ್ಲೈನ್ಸ್ಗಳಿದೆ, ನಿಯಮಗಳನ್ನು ಪಾಲನೆ ಮಾಡಿ ಅಂತೇಳಿ ಆಡಳಿತ ವ್ಯವಸ್ಥೆ ಹೇಳಬೇಕು. ಆದರೆ ಆಡಳಿತ ವ್ಯವಸ್ಥೆಯೇ ಹೀಗೆ ಮಾಡಿದರೆ, ಕಸ ತಂದು ಯಾರ್ದ ಮನೆ ಮುಂದೆ ಎಸೆದ್ರೆ, ಒಂದೊಂದು ಬಿಲ್ಡಿಂಗಲ್ಲಿ 3-4 ಮನೆಗಳಿರುತ್ತೆ, ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಎಲ್ರಿಗೂ ಕೂಡ ಶಿಕ್ಷೆನ. ಹಾಗಾದರೆ ನೋಡ್ತಾ ಇರ್ಬೋದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಂಥ ವ್ಯವಸ್ಥೆಗಳು ಜಾರಿಯಲ್ಲಿವೆ ಅಂತೇಳಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿರುದ್ಧ ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಇದ್ದಂಥ BBMPಯಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇತ್ತು. ಕಸವನ್ನ ಸರಿಯಾಗಿ ಸಂಗ್ರಹಣೆ ಮಾಡೋಕೆ ಪೌರ ಕಾರ್ಮಿಕರು ಮನೆ ಮುಂದೆ ಬರ್ತಾ ಇರಲಿಲ್ಲ ಎನ್ನುವುದಾಗೂ ಕೂಡ ಬೆಂಗಳೂರಿನ ಜನತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಈ ಕ್ರಮ ಸರಿಯಾ ಅಂತೇಳಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರ್ಯಾಯ ಮಾರ್ಗಗಳು ಬೇರೆ ಇಲ್ವಾ? ಕಸವನ್ನ ಸಂಗ್ರಹಣೆ ಮಾಡುವಂತ ವಿಧಾನ ಅಥವಾ ದಿನನಿತ್ಯ ಬರಬೇಕಾದಂತ ಪೌರ ಕಾರ್ಮಿಕರು ಯಾಕೆ ಬರ್ತಾ ಇಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಆಡಳಿತ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಶ್ಯಪ್ ಸರ್, ಗಮನಿಸ್ತಾ ಇದ್ರಿ ಬೆಂಗಳೂರಿನಲ್ಲಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತೇಳಿ. BBMP ಹೋಯ್ತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಡಳಿತ. ಆದರೂ ಕೂಡ ಬೆಂಗಳೂರಿನ ಪ್ರಮುಖ ಸಮಸ್ಯೆ ಕಸದ ಸಮಸ್ಯೆ ನಿವಾರಣೆ ಆಗಿಲ್ಲ. ಜನರು ಕೂಡ ಬುದ್ಧಿ ಕಲ್ತಿಲ್ಲ, ಆಡಳಿತ ವ್ಯವಸ್ಥೆಯು ಕೂಡ ಇದೇ ರೀತಿಯಾಗಿ ವರ್ತಿಸ್ತಾ ಇದೆ. ಏನು ಹೇಳ್ತೀರಾ ನೀವು ಬೆಂಗಳೂರು ಮಹಾನಗರ ಪಾಲಿಕೆ ಆಗಲಿ ಅಥವಾ ಗ್ರೇಟರ್ ಬೆಂಗಳೂರು ಆಗಲಿ, ನೀವು ಎಷ್ಟೇ ಹೆಸರುಗಳು ಬದಲಾಯಿಸಿದ್ರು, ಎಷ್ಟೇ ಟ್ಯಾಗ್ ಲೈನ್ ಬದಲಾಯಿಸಿದ್ರು ಕೂಡ ಸಮಸ್ಯೆ ಕೂಡ ಅಲ್ಲೇ ಮಲಗಿರುತ್ತದು. ಓಕೆ, ನೀವು ಈವನ್ ಇಫ್ ಗ್ರೇಟರ್ ಬೆಂಗಳೂರು ಅಂತ ಇಟ್ಕೊಳ್ಳಿ ನೀವು, ಅಥವಾ ಏನೋ ಬ್ರೈಟ್ ಬೆಂಗಳೂರು ಅಂತ ಇಟ್ಕೊಳ್ಳಿ, ಏನಾರು ಇಟ್ಕೊಳ್ಳಿ ನೀವು, ಸಮಸ್ಯೆ ಇರೋದು ಎಲ್ಲಿ ಅಂತಂದರೆ ಅಲ್ಲೇ ಮಲ್ಕೊಂಡಿದ್ದೆ ಸಮಸ್ಯೆಗಳು. ಏನು ಆ್ಯಕ್ಚುಲಿ ಇಡೀ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ನಗರಕ್ಕೆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದಿಲ್ಲ. ಇಡೀ ನಾನು ಸ್ಟಡಿ ಮಾಡಿದ ಪ್ರಕಾರ ಬಹುಶಃ ಇಡೀ BBMP ಆಗಲಿ ಅಥವಾ ಗ್ರೇಟರ್ ಬೆಂಗಳೂರು ಇತ್ತೀಚೆಗೆ ಬಂದಿರತಕ್ಕಂಥ ಅದು ನಾವು ಎರಡನ್ನೂ ತುಲನೆ ಮಾಡೋಣ. ಈ ಗ್ರೇಟರ್ ಬೆಂಗಳೂರು ಓನ್ಲಿ ನಾಮಕರಣ ಆಯ್ತು ಅಷ್ಟೇ ಅದು. ಬಟ್ ಕಾರ್ಯವ್ಯಾಪ್ತಿ, ಕಾರ್ಯವೈಖರಿ ಎಲ್ಲವೂ ಕೂಡ BBMP ಅಂಡರ್ನಲ್ಲಿ ನಡೀತಾ ಇದೆ. ಸರ್, ಈಗ ಇಡೀ ಬೆಂಗಳೂರಲ್ಲಿರತಕ್ಕಂಥ ಬೇರೆ ಬೇರೆ ಇಡೀ BBMP ಬೆಂಗಳೂರನ್ನು ಅಭಿವೃದ್ಧಿಪಡಿಸಕ್ಕಂಥ ಇರತಕ್ಕಂಥ ಒಂದು ಏಜೆನ್ಸಿ ಅದು ಸರ್ಕಾರಿ ಯಂತ್ರಾಂಗ. ಅದು ಅಂದರೆ ನಾಡಿ. ಒಂದು ನಗರಕ್ಕೆ ನಾಡಿ ಯಾವುದು ಅಂತಂದರೆ ರಾಜ್ಯದ ರಾಜಕಾರಣ ಇರ್ಬೋದು ಅಥವಾ ರಾಜ್ಯಾಧಿಕಾರ ಇರ್ಬೋದು. ಹೇಗೆ ನಮ್ಮ ಇಡೀ ರಾಜ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ಶಕ್ತಿ ಕೇಂದ್ರ ಯಾವುದು, ವಿಧಾನಸೌಧ ಅಥವಾ ಇದೇ ಇದೆ. ಅದೇ ಥರ ಬೆಂಗಳೂರನ್ನ ಅಭಿವೃದ್ಧಿಗೊಳಿಸತಕ್ಕಂಥ ಶಕ್ತಿ ಕೇಂದ್ರ ಯಾವುದು ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೆಂಗಳೂರು ನಗರ. ಇಲ್ಲೇನಾಗತ್ತೆ ಸಮಸ್ಯೆ ಹುಟ್ಟೋದು ಹೇಳ್ತೀನಿ ಕೇಳಿ ನಿಮಗೆ. ಈ ಬಜೆಟ್ ಅಂತ ಏನು ಇಟ್ಕೊಂಡಿರ್ತಾರೆ, ಬೆಂಗಳೂರು ನಗರದ ಅಭಿವೃದ್ಧಿ ಬಜೆಟ್ ಏನು ಇಟ್ಕೊಳ್ತಾರೆ, ಹೈಯೆಸ್ಟ್ ಬಜೆಟ್ ಇರೋದು ಕಸದ ವಿಲೇವಾರಿಗೆ. ಹೈಯೆಸ್ಟ್ ಬಜೆಟ್ ನೀವು 21-22ಕ್ಕೆ ಹೋಗಿ, 23-24ಕ್ಕೆ ಹೋಗಿ, 25-26ಕ್ಕೆ ಹೋಗಿ. ಹೆಂಗೆ ಹೋಗ್ತಿದೆ ಅಂತಂದರೆ ಅದು 20-21ಗೆ 1,600 ಕೋಟಿ ಚಿಲ್ಲರೆ ಏನೋ ಆಯ್ತು. 1,600 ಕೋಟಿ. ಈಗಿನ 1,400 ಕೋಟಿ, ಈಗ ಮತ್ತೆ 1,400 ಕೋಟಿ 69 ಏನಿದೆ ಅಂಶಗಳು. ಈ ದುಡ್ಡೆಲ್ಲ ಎಲ್ಲೋಗುತ್ತೆ? ಯಾರು ದುಡ್ಡಿದು? ಜನರಿಗೋಸ್ಕರ ಕಲೆಕ್ಟ್ ಮಾಡ್ತಕ್ಕಂಥ ತೆರಿಗೆ ಹಣ ಯಾರು ಮೇಯ್ತಾ ಇದ್ದಾರೆ? ಮೇಯೋರು ಯಾರಿದ್ದಾರೆ ಇಲ್ಲಿ?
ಎಲ್ಲಿ ಆಡಳಿತ ವ್ಯವಸ್ಥೆ ಫೈಲೂರ್ ಆಯಿತು, ಎಲ್ಲಿ BBMPಯ ಕಸ ವಿಲೇವಾರಿ ಫೈಲೂರ್ ಆಯಿತು ಅಂದರೆ ಎಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯ ಇಲ್ಲವೇ ಇಲ್ಲ ಇಲ್ಲಿ. ನೀವು ಅದನ್ನು ನಾವು 3-4 ಭಾಗ ಮಾಡಬೇಕಾಗತ್ತೆ. ಒಂದು BBMPಯ ವೇಸ್ಟ್ ಮ್ಯಾನೇಜ್ಮೆಂಟ್ ಬೈಲಾ ಪ್ರಕಾರ ಏನು ಮಾಡಬೇಕು ಅದು ಮಾಡ್ತಾ ಇದೆಯಾ. ಎರಡನೇದು ಮಧ್ಯ ಏನಿದೆ BBMP ಕಸ ಸಾಗಾಣಿಕೆ ಮಾಡೋರು ಅಥವಾ ಕಸ ವಿಲೇವಾರಿ ಮಾಡ್ತಕ್ಕಂಥ ಏಜೆನ್ಸಿಗಳೇನಿದೆ ಅವು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ತನ್ನ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಮೂರನೇದು ನಾಗರಿಕರ ಪಾತ್ರ ಏನು. ಈ 3 ಭಾಗವನ್ನು ನೀವು 3 ಭಾಗಕ್ಕೆ ಬೆಳಕು ಚೆಲ್ಲಬೇಕು. BBMP ಬನ್ನಿ, ನೀವು BBMPನಲ್ಲಿ ಯಾರು ನಮ್ಮಲ್ಲಿ ಒಂದು ವಾರ್ಡ್ ವೈಸು ಏನು ವಾರ್ಡ್ ಇದೆ ಆ ವಾರ್ಡ್ಗೊಂದು ಒಬ್ಬ ಅಧಿಕಾರಿ ಇರ್ತಾನೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಥೇಳಿ. ಅದು ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಅಂತನೋ ಅಥವಾ ಅದಕ್ಕೆ ಒಂದು ಪೋಸ್ಟೇ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಅವ್ರಿಗೂ ಮತ್ತು ಆ ಕಸ ವಿಲೇವಾರಿ ಮಾಡೋರಿಗೆ ಸಮನ್ವಯನೇ ಇಲ್ಲವೇ ಇಲ್ಲ. ಕಸ ವಿಲೇ ಮಾಡತಕ್ಕಂಥ ಏಜೆನ್ಸಿ ಏನಿದೆ ಆ ಏಜೆನ್ಸಿ ಅದು ಏನು ಮಧ್ಯ ರಸ್ತೆಗಳಿರ್ತಕ್ಕಂಥದ್ದನ್ನೆಲ್ಲ ಟಿಪ್ಪರ್ ಆಗಿರ್ಬೋದು ಬೇರೆ, ಆ ಏಜೆನ್ಸಿ ಮ್ಯಾನ್ ಪವರು ಏಜೆನ್ಸಿಗಳು ಜೊತೆಗೆ BBMP ಹಿಡ್ತಾನೇ ಇಲ್ಲ. ಅವ್ರು ಏನಾದರೂ ಗಲಾಟೆ ಮಾಡಿ 2 ದಿನ ನಿಲ್ಲಿಸ್ಬಿಟ್ರೆ ಇಡೀ ಬೆಂಗಳೂರು ಗಲೀಜೆದ್ದೋಗುತ್ತೆ. ನಿಮ್ಮನ್ನೇ ರೀಸೆಂಟಾಗಿ ಗಮನಿಸಿರ್ಬೋದು, ಮೊನ್ನೆ ಯಾವುದೋ ಒಂದು ತಮ್ಮ ಸಂಬಳ ಜಾಸ್ತಿ ಮಾಡಿ ಅಂತನೋ ಅಥವಾ ಸಂಬಳ ನೌಕರಿನ ಕನ್ಫರ್ಮ್ ಮಾಡಿ ಅಂತೇಳಿ ಎಲ್ಲ ಸೇರ್ಕೊಂಡ್ರು ಒಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರು. 2 ದಿನ 3 ದಿನದೊಳಗೆ ಎಷ್ಟು ಗಲೀಜು ತುಂಬ್ತುಕೊತು ಗೊತ್ತಾ. ಎಲ್ಲ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಯಾವುದು ಇದು ಏನು ಇದೆಲ್ಲಿ ವೆರಿ ಕರಪ್ಷನ್ ಬೇಸ್ಡಾ ಅಥವಾ ಸರ್ವೀಸ್ ಬೇಸ್ಡಾ ಅಥವಾ ಕ್ಲೀನ್ ಬೇಸ್ಡಾ ಅಂತ. ಕರಪ್ಷನ್ ಬೇಸ್ಡು, ಸರ್ವೀಸ್ ಬೇಸ್ಡು, ಕ್ಲೀನ್ ಬೇಸ್ಡ್ ಅಂತ ಬಂದಾಗ ನಿಮ್ಗೆ ಸಿಗೋದು ಮೊದಲನೇ ಮಾರ್ಕ್ಸ್ 100 ಮಾರ್ಕ್ಸ್ ಕೊಡಬೇಕಾದ್ರೆ ಅದಕ್ಕೆ ಕರಪ್ಷನ್ಗೆ. ಒಂದು ಉದಾಹರಣೆ ಕೊಡ್ತೀವಿ. ಒಬ್ಬ ಕಾಂಟ್ರಾಕ್ಟ್ರು ಮ್ಯಾನ್ ಪವರ್ ಸಪ್ಲೈ ಮಾಡ್ತಾನೆ ಒಂದು ವಾರ್ಡ್ಗೆ ಅಂತ ಕೊಡಿ ಅಥವಾ ಒಂದು ರೋಡ್ಗೆ. ಅವ್ನು ಮ್ಯಾನ್ ಪವರ್ ಅಲೋಕೇಶನ್ ಒಂದು 100 ಜನ ಇದ್ದರೆ ಅವನು ಕೊಡೋದೇ 25 ಜನ 30 ಜನ. ನೀವು ಇಲ್ಲಿಂದ ಇಲ್ಲೇ ಮ್ಯಾನ್ ಪವರೇ ಇಲ್ಲ ಅಂದಮೇಲೆ ಕ್ಲೀನ್ ಎಲ್ಲಿ ಮಾಡ್ತೀರಿ ನೀವು. ನಿಮಗೆ ಸಮರ್ಪಕವಾದ ಒಂದು ಮಾನವ ಶಕ್ತಿ ಸಂಪನ್ಮೂಲ ಇಲ್ಲ ಅಂದಾಗ ನೀವು ಎಲ್ಲಿಂದ ಕ್ಲೀನ್ ಮಾಡ್ತೀರಿ. ನೀವು ಒಂದು ವಾರ್ಡನ್ನು ಒಂದು 100 ಜನ ಕ್ಲೀನ್ ಮಾಡಬೇಕು, ಒಂದ್ಸಲಿ ಕ್ಲೀನ್ ಲಿಫ್ಟ್ ಔಟ್ ಆಗಬೇಕು ಕಸ ಅಂತಂದರೆ ನಿಮ್ಮಲ್ಲಿ ಮ್ಯಾನ್ ಪವರೇ ಇಲ್ವಲ್ಲ. ಆಮೇಲೆ ಮ್ಯಾನ್ ಪವರ್ ಎಲ್ಲರೂ ಕೂಡ ಏನು ಆಲ್ ಮೈಗ್ರೇಟೆಡ್ ಫ್ರಮ್ ಆಂಧ್ರ, ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ಅವ್ರು ಯಾರೊಂದು ಗೊತ್ತೇ ಇರಲ್ಲ ನಮಗೆ. ಅವ್ರು ಯಾರು, ಹಿನ್ನೆಲೆ ಏನು, ಅವರು ಯಾವ ಕಡೆಯಿಂದ ಬಂದರು, ಅದ್ರಲ್ಲಿ ಬೇರೆ ಏನಾದರೂ ಸೋಷಿಯಲ್ ಎಲಿಮೆಂಟ್ ಇದೆಯಾ ಅಥವಾ ನಾನ್ ಸೋಷಿಯಲ್ ಎಲಿಮೆಂಟ್ ಇದೆಯಾ ಅದಕ್ಕೆ ಗೊತ್ತೇ ಆಗೋದಿಲ್ಲ. ಅವ್ರು ತಂದು ಯೂನಿಫಾರ್ಮ್ ಕೊಡ್ತಾನೆ, ನಾವು ಅವ್ರು ನಂಬ್ತೀವಿ. ಇವಳು ರಸ್ತೆ ಕ್ಲೀನ್ ಮಾಡೋರು, ಇವ್ರು BBMP ಅವರು ಅಂತ ನಾವು ಅದನ್ನು ನಾವು ಬ್ರ್ಯಾಂಡ್ ಮಾಡ್ಕೋತೀವಿ. ಐಡೆಂಟಿಫಿಕೇಷನ್ ಕಾರ್ಡ್ ಕೊಟ್ಟಿಲ್ಲ ಅಥವಾ ಯೂನಿಫಾರ್ಮ್ ಕೊಟ್ಟಿಲ್ಲ, ಏನು ಮಾಡ್ತೀರಿ, ಯಾರು ಅಂತ. ಸರ್, ಈಗ ಇಲ್ಲಿ ಏನಾಗುತ್ತೆ, ಮ್ಯಾನ್ ಪವರ್ ಸೋರ್ಸ್ ಬಂದಾಗ ಅಲ್ಲಿ ಅಂದರೆ ಹೇಳೋದು ನಾನು ಗಮನಿಸಿದ್ದೇನಂತಂದರೆ, ಐ ಆಲ್ಸೋ ಸ್ಟಡಿಡ್ ದಿ ಅಡ್ಮಿನಿಸ್ಟ್ರೇಷನ್, ಆಡಳಿತ ಗಮನಿಸಿದಾಗ ಟೋಟಲಿ ಭಯದ ವಾತಾವರಣದಲ್ಲಿದೆ. ಏನು ಕಸದವ್ರು ಏನಾದರೂ ಬೈದರೆ ನಾಳೆಯಿಂದ ಬರೋಲ್ಲ, ಕಸದವ್ರು ನಾಳೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ರೆ ಬರೋಲ್ಲ. ಒಂದು ಟಿಪ್ಪರ್ ಗಾಡಿ ಹಿಡ್ಕೊಂಡ್ರೆ ಟಿಪ್ಪರ್ ಗಾಡಿಗಳಲ್ಲಿ ಕೂಡ ಯಾವ ಗಾಡಿಗಳು ಒಳ್ಳೆ ಗಾಡಿಗಳಿಲ್ವೇ ಇಲ್ಲ. ಎಲ್ಲ ಗುಜರಿಗೆ ಹೋಗೋದು ನಾಳೆ ನಾಳೆ ಸಾಯತಕ್ಕ ಗಾಡಿಗಳನ್ನೇ ಇಟ್ಕೋತಾರೆ. ಸುಮಾರು ಕಡೆ ನೀವು ನಿಮ್ಮ ಮಾಧ್ಯಮದಲ್ಲಿ ಬಂದಿರ್ಬೋದು. ಟಿಪ್ಪರ್ ಗಾಡಿಗಳಿಗೆ ತಗಲಿ ಒಂದು ಸ್ಕೂಟ್ರ್ ಅಪಘಾತ, ಸಾವು ಅಂತ ಬೇಕಾದಷ್ಟು ಬಂದಿದೆ. ಅವ್ರ ಮೇಲೆ ಏನು ಆಕ್ಷನ್ಸ್ ಇಲ್ಲ. ಕೇಳಿದ ಕಸದ ಗಾಡಿ ಸರ್ ಇದು, ಅವು ಸರಿ ಬರಬೇಕಾಯ್ತು ಅಂತಾರೆ. ಒಟ್ಟಾರೆ ನೀವು 3 ಟ್ರಯಾಂಗಲಲ್ಲಿ ನೋಡೋಕ್ಕೆ ಹೋದಾಗ, 3 ವಿಭಾಗದಲ್ಲಿ ನೋಡೋಕ್ಕೆ ಹೋದಾಗ ನಿಮ್ಗೆ ಯಾವುದು ಸಮನ್ವಯ ಅನಿಸೋದೇ ಇಲ್ಲ. ಏನಿದು ಆ್ಯಕ್ಚುಲಿ ವೇಸ್ಟ್ ಮ್ಯಾನೇಜ್ಮೆಂಟು, ಅದರಲ್ಲಿ ಏನೇನು ಪೂರಕ ಇರಬೇಕು. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದನ್ನು ಸುಲಭವಾಗಿ ಪಿಕ್ಚರ್ ಕೊಡ್ತೀನಿ ನಿಮಗೆ. ಕಸವನ್ನು ಏನು ಮಾಡ್ತಾರೆ ನಾಗರಿಕರು, ಅದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಾಗಿರ್ಬೋದು ಅಥವಾ ವಾಣಿಜ್ಯ ಆಗಿರ್ಬೋದು ಅಥವಾ ಇಂಡಿವಿಜುವಲಿ ಮನೆಗಳಾಗಿರ್ಬೋದು, ಅಲ್ಲಿ ಏನು ಹೇಳುತ್ತೆ ವೇಸ್ಟ್ ಮ್ಯಾನೇಜ್ಮೆಂಟು ರೂಲ್ ಏನು ಹೇಳುತ್ತೆ, GBT ಗ್ರೀನ್ ಟರ್ಬೈನ್ ಏನು ಹೇಳುತ್ತೆ, ವಿಲೇವಾರಿ ಮಾಡಿ ಕಸನ, ಹಸಿರು ಕಸ, ಒಣತಾಜ್ಯಗಳು ಮತ್ತು ವೇಸ್ಟಿಂಗ್ ಎಲ್ಲ ಮಾಡಿ ಅಂತ ಹೇಳುತ್ತೆ. ಎಲ್ಲಿ ಮಾಡ್ತಿದ್ದಾರೆ, ಒಂದು ಕರಿ ಕವರ್ ಇಡ್ತಾರಲ್ಲಿ ಕಸ ತುಂಬ್ಕೊಂಬರ್ತಾರೆ.